ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಇವತ್ತು ನಾವು ನೆಲ್ಲಿಕಾಯಿ ಕ್ಯಾಂಡಿನ ಹೆಂಗೆ ಮಾಡೋಂತ ನೋಡೋ ಬನ್ನಿ. ಇದನ್ನು ಆಮ್ಲ ಕ್ಯಾಂಡಿ ಕೂಡ ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಭಾಳ ಇರುತ್ತೆ ಇದರಲ್ಲಿ. ಸೊ ಫಸ್ಟ್ ನಾನು 1/4 kg ನೆಲ್ಲಿಕಾಯಿ ತೊಗೊಂಡು ತುಂಬ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ ಕ್ಲೀನಾಗಿ. ಓಕೆನಾ. ನೆಲ್ಲಿಕಾಯಿ ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ, ಚಿಕ್ಕ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೋತೀನಿ. ಓಕೆ, ಇದನ್ನು ಸ್ಟೀಮ್ ಮಾಡಬೇಕು. ಸೊ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಅದ್ರ ಮೇಲೆ ಒಂದು ಜಾಳಿ ಇಟ್ಬಿಟ್ಟು ಸೊ ಅದ್ರ ಮೇಲೆ ಇವೆಲ್ಲ ನೆಲ್ಲಿಕಾಯಿ 1/4 kg ನೆಲ್ಲಿಕಾಯಿನ ವಾಶ್ ಮಾಡಿಟ್ಟಿರೋದನ್ನ ಇಡ್ತೀನಿ. ಇದನ್ನು ಸ್ಟೀಮ್ ಮಾಡಬೇಕು ನೀವು ಒಂದು 30 ಮಿನಿಟ್ಸ್, 25 to 30 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಸೊ ಸ್ಟೀಮ್ ಆದ ತಕ್ಷಣ ಇವಾಗ ಓಪನ್ ಮಾಡಿ ನೋಡಿ, ಅದ್ರ ಮೇಲೆ ನೆಲ್ಲಿಕಾಯಿ ಮೇಲೆಲ್ಲ ಲೈನ್ ಕಾಣ್ತಿದೆ. ಸೊ ನೀವು ಈ ಪ್ರೆಸ್ ಮಾಡಿದ ತಕ್ಷಣ ಅದು ಸಪ್ರೇಟ್ ಆಗಬೇಕು. ನೋಡಿ ಲೈನ್ ಕಾಣ್ತಿದೆ ಅಲ್ಲ, ಈ ಥರ ಲೈನ್ ಬಂದರೆ ಪ್ರೆಸ್ ಮಾಡಿದ್ರೆ ಸಪ್ರೇಟ್ ಆಗುತ್ತೆ. ನಾನು ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ ಈ ಥರ. ಸೊ ಇದೆಲ್ಲ ಪೀಸ್ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಒಳಗೆ ಬೀಜ ಇರುತ್ತೆ, ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ ಈ ಥರ ಬೀಜ ಎಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಪೀಸೆಲ್ಲ ಇನ್ನೊಂದು ಕಡೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಜಾರ್ಗೆ 1 ಬಟ್ಲಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಈ ಪೌಡ್ರ್ ಏನು ಮಾಡ್ತೀನಿ ಅಂತಂದರೆ ಸಕ್ಕರೆ ಪೌಡ್ರನ್ನ ಆ ನೆಲ್ಲಿಕಾಯಿ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಮೇಲ್ಗಡೆ ಅಷ್ಟೇ, ಮಿಕ್ಸ್ ಮಾಡಲ್ಲ, ಬರೀ ಸ್ಪ್ರೆಡ್ ಮಾಡೋದು. ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈ ಥರ ಹಾಕ್ಬಿಟ್ಟು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಇದನ್ನು ಇದೇ ಥರ ಬಿಟ್ಟು 2 ಗಂಟೆ ವೆಯ್ಟ್ ಮಾಡಿ. ಸೊ 2 ಗಂಟೆ ಆದ ತಕ್ಷಣ ನೋಡಿ ಸಕ್ಕರೆ ಸ್ವಲ್ಪ ಕೆಳಗಡೆ ಉಳಿದಿದೆ, ಮೇಲ್ಗಡೆ ಎಲ್ಲ ಕರಗಿದೆ. ಅದಾಗದೇ ನೀರು ಬಿಟ್ಕೊಳ್ಳುತ್ತೆ. ಸೊ ನೀವೇನು ಎಕ್ಸ್ಟ್ರಾ ನೀರು ಏನು ಆ್ಯಡ್ ಮಾಡ್ಕೋದು ಬೇಡ, ಏನು ಪಾಕ ಏನೋ ಹಾಕೋದು ಬೇಡ. ತುಂಬ ಈಸಿ, ತುಂಬ ರುಚಿಯಾಗಿರುತ್ತೆ. ಓಕೆನಾ. ಈ ಥರ ಕಲಿಸ್ಕೊಳ್ಳಿ. ಮತ್ತೇನಾದರೂ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಅದು ಬಿಡಿಸ್ಕೊಳ್ಳಿ. ರೈಟ್. ನಾನು ಮತ್ತೆ ಮುಚ್ಚಿ ಮತ್ತೆ ನೆಕ್ಸ್ಟ್ ಡೇ ಓಪನ್ ಮಾಡ್ತಿದ್ದೀನಿ. ಸೊ ಇನ್ನು ಮಧ್ಯೆ 3 hours 4 hours ಅವ್ರಿಗೆಲ್ಲ ಚೆಕ್ ಮಾಡ್ಕೋತಾ ಇರಿ. ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ. ರೈಟ್. ಮತ್ತೆ ಇನ್ನು ನೆಕ್ಸ್ಟ್ ಡೇ ಏನು ಮಾಡ್ತಿದ್ದೀನಿ, ಓಪನ್ ಮಾಡಿ ಇದನ್ನು ಬಿಸಿಲಿಗೆ 2 ರಿಂದ 3 ದಿವಸ ಒಣಗಿಸ್ಬೇಕು. ನೋಡಿ ನಿಮ್ಮ ಬಿಸಿಲು ಕ್ಲೈಮೇಟ್ ಯಾವ ಥರ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಬಿಸಿಲು ಏನಾದರೂ ಕಮ್ಮಿ ಇತ್ತು ಅಂತಂದರೆ ಯಾವ ಥರ ಇದು ಡ್ರೈ ಆಗಬೇಕು ಅಂತಂದರೆ ಹೊರಗಡೆಯಿಂದ ಡ್ರೈ ಇರಬೇಕು ಮತ್ತು ಒಳಗಡೆಯಿಂದ ಹಸಿ ಇರಬೇಕು. ಅಲ್ಲಿವರೆಗೂ ನೀವು ಇದನ್ನು ಡ್ರೈ ಮಾಡ್ಕೋಬೇಕು. ಸೊ ನಾನು ಅದೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೀವು ಸ್ಟೀಲು ಮತ್ತು ಅಲ್ಯೂಮಿನಿಯಂ ತೊಗೊಳಕ್ಕೆ ಹೋಗಬೇಡಿ, ಇಲ್ಲ ಅಂತಂದರೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಫಸ್ಟ್ ಡೇ ಒಣಗಿಸಿದ್ದೀನಿ. ಸೊ ಈ ಥರ ಅಂಟ್ಕೊಂಡಿದೆ, ಬಿಡಿಸ್ಕೋಬೇಕು. ಅದಕ್ಕೆ ನಾನು ಹೇಳಿದೆ ಸ್ಟೀಲ್ ಅಲ್ಯೂಮಿನಿಯಂ ತೊಗೊಳಕ್ಕೆ ಹೋಗಬೇಡಿ ಅಂತ. ಆಫ್ಟರ್ 2 days ಆದಮೇಲೆ ನೋಡಿ ಹೊರಗಡೆ ಒಣಗಿದೆ ಮತ್ತು ಒಳಗಡೆಯಿಂದ ನೋಡಿ ಸ್ವಲ್ಪ ಹಸಿ ಇದೆ. ಸೊ ಈ ಥರ ಡ್ರೈ ಆದಮೇಲೆ ನಾನು ಸ್ವಲ್ಪ ಸಕ್ಕರೆ ಪೌಡ್ರ್ ಏನಿದೆ ಇದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೋತೀನಿ. ಓಕೆನಾ. ಈ ಥರ ನಿಧಾನ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇನ್ನೂ ಯಾರೂ ವಿಡಿಯೋ ಲೈಕ್ ಮಾಡಿಲ್ಲ ಅಂತಂದರೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮದು ಒಪಿನಿಯನ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ